ಭಾಷಣದಲ್ಲಿ ಬಸವಣ್ಣ ಅವರ ವಚನಗಳು ಕಾರ್ಯರೂಪದಲ್ಲಿ ಬಸವಣ್ಣನ ಅನುಯಾಯಿಗಳಿಗೆ ಲಾಠಿ ಏಟು. ಒಂದ್ ಕಡೆ ಬಸವಣ್ಣನ ವಚನ ಹೇಳ್ತಾರೆ, ಇನ್ನೊಂದ್ ಕಡೆ ಲಾಠಿ ತಗೊಂಡು ಲಿಂಗಾಯತರನ್ನ ಹೊಡೆಯುವಂತ ಹೀನ ಕಾರ್ಯವನ್ನ ಮಾಡಿದ್ದಾರೆ. ಇದು ನಾವು ಪ್ರಜಾಪ್ರಭುತ್ವದಲ್ಲಿದ್ದಿರೋ ಈ ರಾಜ್ಯದಲ್ಲಿ ಮತ್ತೊಂದ್ಸರಿ 75ನೇ ಇಸ್ವಿಯಲ್ಲಿ ಏನ್ ತಂದಿದ್ರು ಎಮರ್ಜೆನ್ಸಿ, ಆ ಎಮರ್ಜೆನ್ಸಿಯಲ್ಲಿ ಇದ್ದಿರೋ ಅರ್ಥ ಆಗ್ತಾ ಇಲ್ಲ. ಹಿಂದೆ ನಮ್ಮ ಸರ್ಕಾರ ಇದ್ದಾಗೂ ಈ ಲಿಂಗಾಯತ ಹೋರಾಟ ರಿಸರ್ವೇಶನ್ಗೋಸ್ಕರ ನಡೆದಿತ್ತು. ನಾವು ಒಂದಿನನೂ ಅವ್ರನ್ನ ತಡೆದಿಲ್ಲ. ಇದಕ್ಕಿಂತ ಜಾಸ್ತಿ ಜನ ಬಂದಿದ್ರು. ಆಗ ಇದ್ರ 4 ಪಟ್ಟು ಜನ ಬಂದಿದ್ರು. ಒಂದು ಸಣ್ಣ ಗಲಾಟೆನೂ ಆಗದಂಗೆ ಸರ್ಕಾರ ಕ್ರಮ ತೆಗೆದುಕೊಂಡಿತ್ತು. ಅವರ ಮನವಿಗೆ ನಾವು ಸ್ಪಂದಿಸಿ ಅವರಿಗೆ ರಿಸರ್ವೇಶನ್ ಏನು ಕೊಡಬೇಕಾಗಿತ್ತು ಅದನ್ನು ಕೂಡ ನಾವು ಕೊಟ್ಟಿದ್ದೀವಿ. ಆದ್ರೆ ಈ ಸರ್ಕಾರ ಏಕಾಏಕಿ ದಾಂಧಲೆಗಳನ್ನ, ಈ ಸರ್ಕಾರನೇ ದಾಂಧಲೆ ಕ್ರಿಯೇಟ್ ಮಾಡಿರೋದು, ಗಲಾಟೆ ಕ್ಲಿಯರ್ ಮಾಡಿರೋದು ಮಾಡಿ ಅಮಾಯಕ ಲಿಂಗಾಯತ ಸಮುದಾಯದ ಕಾರ್ಯಕರ್ತರ ಮೇಲೆ ಹೀನಾಯವಾಗಿ ಹೊಡೆದು, ಲಾಠಿ ಏಟಿಂದ ಹೊಡೆದು ಅವ್ರ ಐಸಿಯುನಲ್ಲಿ ಅಡ್ಮಿಟ್ ಆಗೋ ರೀತಿ ಮಾಡಿದ್ದಾರೆ ಅಂತಂದ್ರೆ ಇದು ಅಕ್ಷಮ್ಯ ಅಪರಾಧ. ಈಗಾಗಲೇ ಸ್ವಾಮೀಜಿಯವರು ಹೇಳಿದ್ದಾರೆ, ಇದುವರೆಗೂ ಯಾವ ಮುಖ್ಯಮಂತ್ರಿನೂ ಕೂಡ ಲಿಂಗಾಯತರ ಮೇಲೆ ಕೈ ಎತ್ತಿಲ್ಲ. ಮೊದಲ ಬಾರಿ ಸಿದ್ದರಾಮಯ್ಯನವರು ಎತ್ತಿದ್ದಾರೆ. ನಾವು ಇದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತೀರಿ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ನಾವೆಲ್ಲರೂ ಕೂಡ, ನಾವು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ನಮ್ಮ ಪ್ರತಿಪಕ್ಷದ ನಾಯಕರಾದಂಥ ಮೇಲ್ಮನೆಯ ನಾರಾಯಣ ಸ್ವಾಮಿ ಅವರು, ನಮ್ಮ ಬೆಲ್ಲಜ ಸಾಹೇಬರು, ನಮ್ಮ ಚವಾಣ್ ಪ್ರಭಾ ಚವಾಣ್, ನಮ್ಮ ಜಿಲ್ಲಾ ಅಧ್ಯಕ್ಷರು, ನಾವೆಲ್ಲರೂ ಕೂಡ ಯಾರು ಏಟ್ ತಿಂದಿದ್ದಾರೆ ಅವರ ನೋಡಕ್ಕೆ ಆಸ್ಪತ್ರೆಗೆ ಹೋಗ್ಬೇಕಾಯ್ತು. ಮಾಧ್ಯಮಕ್ಕೂ ನಾವು ಈಗಾಗಲೇ ಮೆಸೇಜ್ ಅನ್ನು ಹಾಕಿದ್ವಿ. ನೋಡಿದ್ರೆ ಏಕಾಏಕಿ ಅವ್ರನ್ನೆಲ್ಲ ಶಿಫ್ಟ್ ಮಾಡ್ಬಿಟ್ಟಿದ್ದಾರೆ. ಎಲ್ಲಿ ಶಿಫ್ಟ್ ಮಾಡಿದ್ದಾರೆ, ಯಾವ ಕಡೆ ತಗೊಂಡೋಗಿದ್ದಾರೆ ಅದು ಗೊತ್ತಾಗ್ತಾ ಇಲ್ಲ. ನಾವು ಅಂದ್ರೆ ಈ ಸರ್ಕಾರ ಏಟು ತಿಂದಿರೋಂತ, ಲಾಠಿ ಏಟು ತಿಂದು ರಕ್ತ ಸ್ತರವಾಗಿರೋಂತ ಅವ್ರು ನೋಡಕ್ಕೂ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇದೊಂಥರ ಹಿಟ್ಲರ್ ರೀತಿಯಾದಂತ ವರ್ತನೆಯನ್ನ ಈಗಲೇ ಮಾಡ್ತಾ ಇದೆ. ಒಂದ್ ಕಡೆ ಅಧಿವೇಶನ 10 ದಿನ ನಡೆಸ್ತೀನಿ ಅಂದ್ರು, ಈ ಅಧಿವೇಶನ 10 ದಿನ ನಡೆಸ್ತೀನಿ ಅಂದ್ರು. ಇನ್ನು ಅಧಿವೇಶನ ಬರ್ತಾ ಇದ್ದಂಗೆ 1 ದಿನ ಕಟ್ ಮಾಡ್ಬಿಟ್ಟು ಕನ್ನಡ ಸಾಹಿತ್ಯ ಸಮ್ಮೇಳನ. ನಾವು ಸಾಹಿತ್ಯ ಸಮ್ಮೇಳನ ಬೇಕು, ಅದು ಪ್ರಶ್ನೆನೇ ಇಲ್ಲ. ಅದಾದ್ಮೇಲೆ ಬಸವಣ್ಣನವರ ಒಂದು ಪುತ್ಥಳಿ, ಇದು ವರ್ಣಚಿತ್ರ, ಅದಕ್ಕೆ 1 ದಿನ ಮಾಡಿದ್ರು. ನಮ್ದೇನು ಅಭ್ಯಂತರ ಇಲ್ಲ, ನಾವು ಕೂಡ ಮಾತಾಡಿದ್ದೀರಿ ಅದ್ರ ಬಗ್ಗೆ. ಅಚಾನಕ್ ಆಗಿ ಎಸ್.ಎಂ. ಕೃಷ್ಣ ಅವರು ತೀರೋದ್ರು, ಅದು ಕೂಡ 2 ದಿನ ಆಯ್ತು. ನಾನು ಹೇಳೋದು, ಸರ್ಕಾರ ಅವ್ರ ಮನಸ್ಥಿತಿ ಇದ್ದಿದ್ರೆ ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡ್ಬೇಕಾಯ್ತು. ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಿದ್ರೆ ನಮ್ಮ ವಿಚಾರಗಳೇನಿದೆ, ವಕ್ಫ್ ಬೋರ್ಡ್ ಇರ್ಬೋದು, ಅಬಕಾರಿ ಇಲಾಖೆಯಲ್ಲಿ 700 ಕೋಟಿ ನುಂಗಿರುವಂತದ್ದು ಇರ್ಬೋದು, ಬಾಣಂತಿಯರ ಸಾವು, ಮಕ್ಕಳ ಸಾವು, ರೇಷನ್ ಕಾರ್ಡ್ ಅವಾಂತರ, ಈ ತರದ ಪಂಚಮಶಾಲಿ ಲಿಂಗಾಯತ ಹೋರಾಟ, ಇವೆಲ್ಲನೂ ಕೂಡ ಚರ್ಚೆ ಆಗ್ಬೇಕಾಯ್ತು. ಅಧಿವೇಶನ ಇರೋದೇ ಚರ್ಚೆ ಮಾಡಕ್ಕೆ. ಪ್ರಜಾಪ್ರಭುತ್ವದಲ್ಲಿ ಅಧಿವೇಶನದಲ್ಲಿ ವಿರೋಧ ಪಕ್ಷಕ್ಕೆ ಮಾನ್ಯತೆ ಇರ್ತದೆ, ಅಲ್ಲಿ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ಬೇಕು. ಅದನ್ನು ಕಟ್ ಮಾಡಕ್ ಬಿಟ್ಟಿದ್ದಾರೆ, ಎಲ್ಲರೂ ಕಟ್ ಮಾಡಕ್. ಅಂದ್ರೆ ಈ ಸರ್ಕಾರ ಅಧಿವೇಶನ ನಡೆಸೋಕ್ಕೂ ಮೀನವೇಶ. ಹೆಂಗೆ ಈ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನೆಲ್ಲ ಶಿಫ್ಟ್ ಮಾಡ್ಬಿಟ್ರು, ಹಂಗೆ ಈಗ ಅಧಿವೇಶನೂ ಕೂಡ ಶಿಫ್ಟ್ ಮಾಡ್ತಾ ಇದ್ದಾರೆ. ಕೇಳಿದ್ರೆ ಒಂದೊಂದು ಸಬೂಬ್ ಮೇಲೆ ಸಬೂಬ್. ನಾವು ಹೇಳ್ತಾ ಇದ್ದೀನಿ, ನಾವು ಇವತ್ತು ಈ ಒಂದು ಲಿಂಗಾಯತ ಕಾರ್ಯಕರ್ತರ ಮೇಲೆ ಹೊಡೆದಿರೋ ಅಂಥದ್ದು ಅಕ್ಷಮ್ಯ ಅಪರಾಧ. ಈಗಾಗಲೇ 0ವರೆಗೆ ಕೊಟ್ಟಿದ್ರಿ, ಇದನ್ನ 0ವರೆಗೆ ತಗೊಂತೀರಿ. ತಗೊಂಡು ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತೀರಿ. ಇದೊಂದು ತೊಗಲಕ್ ಸರ್ಕಾರ ಅಂತೇಳಿ ನಮ್ಮ ಹೋರಾಟವನ್ನ ಶುರು ಮಾಡ್ತೀರಿ. ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ 10 ಕಾಲ್ಗೆ ನಮ್ಮ ಹೋರಾಟ ಇದೆ. ಅಲ್ಲಿ ಹೋರಾಟ ಮಾಡಿ ವಿಧಾನಸಭೆ ಒಳಗಡೆ ಹೋಗಿ, ವಿಧಾನಸಭೆ ಒಳಗಡೆನೂ ಈ ದೌರ್ಜನ್ಯ, ಈ ಲಾಠಿ ಪ್ರಹಾರ ಮಾಡಿರೋದಂಥದ್ದು, ಇದರ ವಿರುದ್ಧ ನಾವು ಮಾಡ್ತೀರಿ. ಈಗಾಗಲೇ ಲಿಂಗಾಯತ ಸಮುದಾಯ ಇಡೀ ರಾಜ್ಯಾದ್ಯಂತ ರಸ್ತೆ ತಡೆ ಚಳವಳಿ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಟ್ರಾಫಿಕ್ ಜಾಮ್, ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ.
ಅಂದ್ರೆ ನೀವು ಸಣ್ಣ ಅಪರಾಧಕ್ಕೋಸ್ಕರ, ನೀವು ಮಾಡಿದಂಥ ಅಪರಾಧಕ್ಕೋಸ್ಕರ ಕಂಟ್ರೋಲ್ ಮಾಡ್ಬೋದಾಯ್ತು. ಸಣ್ಣ ಘಟನೆ ಅದು, ನಿಮ್ಮ ಪೊಲೀಸ್ ಕಂಟ್ರೋಲ್ ಮಾಡ್ಬೋದಾಯ್ತು. ಬಿಟ್ಟು ಲಾಠಿ ಚಾರ್ಜ್ ಮಾಡಿ ಇವತ್ತು ಇಡೀ ರಾಜ್ಯ ದಂಗೆ ಹೇಳೋ ರೀತಿ ಮಾಡಿದ್ರಲ್ಲ, ಇದು ನಿಮ್ಮ ಆಡಳಿತದ ವೈಫಲ್ಯ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಸರ್ಕಾರದ ಕೊನೆಗಾಲದಲ್ಲಿ ಇದೆ. ಯಾವಾಗ ಈ ಹೋರಾಟ ಪ್ರಾರಂಭ ಆದಾಗ ಟ್ರ್ಯಾಕ್ಟರ್ ಬರಂಗಿಲ್ಲ, ಬಸ್ ಬರಂಗಿಲ್ಲ, ಕಾರ್ ಬರಂಗಿಲ್ಲ ಅಂತೇಳಿ 15 ಕಿಲೋಮೀಟರ್ ಬ್ಯಾರಿಕೇಡ್. ಅವಾಗೇ ಅರ್ಥ ಆಗ್ಬೇಕು, ಆ ಸಮುದಾಯದವ್ರಿಗೆ ಅರ್ಥ ಆಗ್ಬೇಕು, ಇದು ಮೊದಲೇ ಪ್ಲಾನು, ತಡೆಯುವಂತ ಪ್ಲಾನು. ಯಾಕೆ ಅವ್ರಿಗೆ ಈ ಮೀಸಲಾತಿ ಇದೆಯಲ್ಲ, ನಾವು ಕೊಟ್ಟಿದ್ದೀರಿ ಮೀಸಲಾತಿಯನ್ನು ಬಿಜೆಪಿ ಸರ್ಕಾರದ. ಎಲ್ಲಿಂದ ಕೊಟ್ಟಿದ್ದೀರಿ? ಅಲ್ಪಸಂಖ್ಯಾತರಿಗೆ ಈ ದೇಶದ ಕಾನೂನು ಪ್ರಕಾರ ಧರ್ಮ ಆಧಾರಿತವಾದಂತ ರಿಸರ್ವೇಶನ್ ಕೊಡಕ್ ಬರಲ್ಲ, ಇದು ಸಂವಿಧಾನದಲ್ಲೇ ಇದೆ. ನಾವು ಅದನ್ನ ತೆಗೆದುಹಾಕಿ ಆ ರಿಸರ್ವೇಶನ್ ಏನಿತ್ತು ಅದನ್ನ ಪಂಚಮಶಾಲಿ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟಿದ್ದೀರಿ. ನಾವು ಮರಾಠ ಸಮುದಾಯಕ್ಕೆ, ಒಕ್ಕಲಿಗ, ಮರಾಠ, ಪಂಚಮಶಾಲಿ ಈ ತರ ಎಲ್ಲ ಸಮುದಾಯಕ್ಕೂ ಕೊಟ್ಟಿದ್ದೀರಿ. ನಾವು ಸಂವಿಧಾನದತ್ತವಾಗಿ ಕೊಟ್ಟಿದ್ದೀರಿ ನಾವು. ಸೊ ಇದು ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ ವೋಟ್ ಬ್ಯಾಂಕ್ ಅಲ್ಲ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅವ್ರದ್ದು. ಆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಗಿಂತ ಅವ್ರನ್ನ ಪ್ರೈಸ್ ಮಾಡಕ್ಕೋಸ್ಕರ, ಅವ್ರಿಗೆ ಸಿಂಪತಿ ತೋರಿಸೋ ಮುಖಾಂತರ ಈ ರಿಸರ್ವೇಶನ್ ನ ತಡೆ ಹಿಡಿದಿದೆ. ನಮ್ಮ ಮೇಲೆ ಹೇಳ್ತಾರೆ ಸುಪ್ರೀಂ ಕೋರ್ಟ್. ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿರೋದು ಮುಂದಿನ ಆದೇಶದವರೆಗೆ ಅಷ್ಟೇ ಅಂತ ನಾವು ಹೇಳಿರೋದಷ್ಟೇ. ಅದರಲ್ಲಿ ಮುಂದಿನ ಡೇಟ್ ವರೆಗೂ ಅಷ್ಟೇ. ಪಕ್ಕ ಅದ್ರಲ್ಲಿ ಡೌಟ್ ಏನಿಲ್ಲ. ಇಲ್ಲೇ ವೀರೇಂದ್ರ ಪಾಟೀಲ್ಗೆ ಏನ್ ಮಾಡಿದ್ರು ಇದೆಲ್ಲ ಗೊತ್ತಿದೆ, ಜನಕ್ಕೆ ಗೊತ್ತಿದೆ, ಜನ ಮರೆಯಲ್ಲ. ಈ ಸರ್ಕಾರದ ಕೊನೆಗಾಲದಲ್ಲಿ ಇದೆ. ಅಧಿವೇಶನ ಗೌರವಯುತವಾಗಿ ಅಧಿವೇಶನ ಇನ್ನೊಂದು ವಾರಗಳ ಕಾಲ ಮುಂದೂಡಬೇಕಾಯ್ತು, ನಡೆಸಬೇಕಾಯ್ತು, ಇನ್ನೊಂದು ವಾರ ಎಕ್ಸ್ಟ್ರಾ ನಡೆಸಬೇಕಾಯ್ತು. ನಾ ಹೇಳಿದೆ ಇಲ್ಲಿ ನಡ್ಸಕ್ಕಾಗಿಲ್ಲ ಅಂದ್ರೆ ಬೆಂಗಳೂರಲ್ಲಾದ್ರೂ ನಡೆಸಿ ಅಂದ್ರೆ ಅದಕ್ಕೂ ತಯಾರಿಲ್ಲ. ಅವರು ಓಡೋಗಕ್ಕೆ ತಯಾರಿದ್ದಾರೆ. ಕಳೆದ ಅಧಿವೇಶನದಲ್ಲೂ ಕೂಡ ನಮ್ಮ ಹೋರಾಟ ಪ್ರಾರಂಭ ಆದಾಗ ಒಂದಿನ ಮುಂಚೆ, 2 ದಿನ ಮುಂಚೆ ಓಡೋಗ್ಬಿಟ್ರು, ಬಾಗೋ ಅಂತ. ಈಗ ನೋಡಿದ್ರೆ ಅಧಿವೇಶನ ನಡೆಸೋಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಅವೆಲ್ಲ ಸುಳ್ಳು. ಸ್ವಾಮೀಜಿಯವರೇ ಸ್ಪಷ್ಟ ಮಾಡಿದ್ದಾರೆ, ಸುಳ್ಳು. ನಾವು ಮನವಿ ಕೊಡಕ್ ಬರೋವಾಗ ನಮ್ಮನ್ನ ತಡೆದು ಲಾಠಿ ಚಾರ್ಜ್ ಮಾಡಿದ್ದಾರೆ. ಸ್ವಾಮೀಜಿಯವರು ಹೇಳಿದ್ದಾರೆ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.